ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ದಿನಾಂಕ ಪ್ರಕಟ, ನೀತಿ ಸಂಹಿತೆ ಜಾರಿ. ಜೂನ್ 3ರಂದು ಚುನಾವಣೆ, 6ರಂದು ಫಲಿತಾಂಶ. ಮಾಜಿ ಹೋಂಗಾರ್ಡ್ನಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ, ಚಾಲಕ ಮತ್ತು ನಿರ್ವಾಹಕನಿಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ದೂರು. ದೊಡ್ಡಬಳ್ಳಾಪುರದಲ್ಲಿ ಆಕಸ್ಮಿಕ ಬೆಂಕಿ ಅವಘಡ, ಸುಟ್ಟು ಭಸ್ಮವಾದ ಬಡವರ ಬದುಕು, ವೈಯಕ್ತಿಕ ಸಹಾಯ ಮಾಡಿ ಮಾನವೀಯತೆ ಮೆರೆದ ದೊಡ್ಡಬಳ್ಳಾಪುರ ತಹಸೀಲ್ದಾರ್. ಚಿಕ್ಕಬಳ್ಳಾಪುರ ಗಂಗಮ್ಮ ದೇವಾಲಯದ 62ನೇ ವರ್ಷದ ಧರ್ಮರಾಯ ಕರಗ, 1 ವಾರದ ಕಾಲ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳು. ವಾರ್ತೆಗಳ ವಿವರ. ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಂಬಂಧ ವೇಳಾಪಟ್ಟಿ ಪ್ರಕಟಗೊಂಡಿದ್ದು, ಕ್ಷೇತ್ರ ವ್ಯಾಪ್ತಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಪಟ್ಟಿದ್ದು, ಕಟ್ಟುನಿಟ್ಟಾಗಿ ಮಾದರಿ ನೀತಿ ಸಂಹಿತೆ ಪಾಲನೆ ಮಾಡಬೇಕೆಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕುರಿತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗಿದ್ದು, ಕಟ್ಟುನಿಟ್ಟಾಗಿ ನೀತಿ ಸಂಹಿತೆ ಪಾಲಿಸುವಂತೆ ಸೂಚನೆ ನೀಡಿದರು. ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಚುನಾವಣಾಧಿಕಾರಿಗಳಾಗಿದ್ದು, ಜಿಲ್ಲಾಧಿಕಾರಿಗಳು ಸಹಾಯಕ ಚುನಾವಣಾಧಿಕಾರಿಯಾಗಿರುತ್ತಾರೆ. ಮೇ 9ರಂದು ಪ್ರಾದೇಶಿಕ ಆಯುಕ್ತರು ಅಧಿಸೂಚನೆ ಹೊರಡಿಸಲಿದ್ದು, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಮೇ 16 ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದೆ. ನಾಮಪತ್ರಗಳ ಪರಿಶೀಲನೆ ಮೇ 17ರಂದು ನಡೆಯಲಿದೆ. ಉಮೇದುವಾರಿಕೆ ಹಿಂತೆಗೆದುಕೊಳ್ಳಲು ಮೇ 20 ಕಡೆಯ ದಿನವಾಗಿದೆ. ಜೂನ್ 3ರಂದು ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆಯವರೆಗೆ ಮತದಾನಕ್ಕೆ ಅವಧಿ ನಿಗದಿಯಾಗಿದೆ. ಜೂನ್ 6ರಂದು ಮತ ಎಣಿಕೆ ನಡೆಯಲಿದ್ದು, ಜೂನ್ 12ರಂದು ಚುನಾವಣಾ ಪ್ರಕ್ರಿಯೆ ಮುಕ್ತಾಯವಾಗಲಿದೆ ಎಂದರು. ಈಗಾಗಲೇ ಲೋಕಸಭಾ ಚುನಾವಣೆ ಸಂಬಂಧ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ಘೋಷಿಸಿ ವೇಳಾಪಟ್ಟಿ ಪ್ರಕಟಗೊಂಡಿರುವುದರಿಂದ ಈ ಸಂಬಂಧವೂ ನೀತಿ ಸಂಹಿತೆ ಜಾರಿಯಲ್ಲಿದೆ. ಜಿಲ್ಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಎಂದರು. ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಮಾಡಲು ಚುನಾವಣಾ ಆಯೋಗದ ನಿರ್ದೇಶನದಂತೆ ಮೇ 6ರವರೆಗೂ ಅವಕಾಶ ಕಲ್ಪಿಸಲಾಗಿದೆ. ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದೆ ಬಾಕಿ ಇರುವ ಅರ್ಹ ಮತದಾರರು ನಮೂನೆ 19ರಲ್ಲಿ ಸಂಬಂಧಪಟ್ಟ ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಬಹುದೆಂದು ಜಿಲ್ಲಾಧಿಕಾರಿಯವರು ತಿಳಿಸಿದರು. ಜಿಲ್ಲೆಯಲ್ಲಿ ಒಟ್ಟು 10 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಗೌರಿಬಿದನೂರು, ಮಂಚೇನಹಳ್ಳಿ, ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ ತಾಲೂಕು ಕಚೇರಿಗಳಲ್ಲಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 750ಕ್ಕೂ ಹೆಚ್ಚು ಮತದಾರರು ಇರುವ ಕಡೆ ಆಕ್ಸಿಲರಿ ಮತಗಟ್ಟೆಗಳನ್ನು ಸ್ಥಾಪಿಸಲು ನಿರ್ದೇಶಿಸಿದ್ದು, ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ತಾಲೂಕುಗಳಲ್ಲಿ ಆಕ್ಸಿಲರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್, ಜಿಲ್ಲೆಯ ಎಲ್ಲಾ ತಾಲೂಕುಗಳ ತಹಸೀಲ್ದಾರರು, ನೋಡಲ್ ಅಧಿಕಾರಿಗಳಾಗಿ ನೇಮಕವಾಗಿರುವ ವಿವಿಧ ಇಲಾಖೆಗಳ ಅಧಿಕಾರಿಗಳು, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಾದ ಮಧುಸೂದನ್, ಸುರೇಶ್, ಲಕ್ಷ್ಮೀನಾರಾಯಣ ಗುಪ್ತಾ, ಮುನಿಕೃಷ್ಣಪ್ಪ ಸಭೆಯಲ್ಲಿ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತನ್ನ ಪತ್ನಿ ಪ್ರಯಾಣಿಸುತ್ತಿದ್ದ ಬಸ್ ನಿಲ್ಲಿಸಲಿಲ್ಲವೆಂದು ಕುಪಿತಗೊಂಡ ಮಾಜಿ ಹೋಂಗಾರ್ಡ್ ಒಬ್ಬ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗೇಟ್ ಬಳಿ ಇಂದು ನಡೆದಿದ್ದು, ಈ ಸಂಬಂಧ ಹೋಂಗಾರ್ಡ್ ವಿರುದ್ಧ ಬಸ್ ಕಂಡಕ್ಟರ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಶಿಡ್ಲಘಟ್ಟ ಡಿಪೋಗೆ ಸೇರಿದ ದೇವದೂತ ಬಸ್ನಲ್ಲಿ ಹೋಂಗಾರ್ಡ್ ಪತ್ನಿ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ. ಆದರೆ ಆಕೆ ವರದಹಳ್ಳಿ ಬಸ್ ನಿಲ್ದಾಣದಲ್ಲಿ ಇಳಿಯಬೇಕಿದ್ದು, ಕಂಡಕ್ಟರ್ ಬಸ್ ನಿಲ್ಲಿಸದೆ ಮುಂದೆ ಬಂದಿದ್ದಾನೆಂದು ಹೇಳಲಾಗಿದೆ. ಇದೇ ಕಾರಣಕ್ಕೆ ಮಾಜಿ ಹೋಂಗಾರ್ಡ್ ವರದಹಳ್ಳಿ ಸುರೇಶ್ ಎಂಬಾತ ನಾಯನಹಳ್ಳಿ ಗೇಟ್ವರೆಗೂ
ಬೈಕ್ನಲ್ಲಿ ಬಸ್ ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ವರದಹಳ್ಳಿ ಗೇಟ್ ಬಳಿ ಬಸ್ ನಿಲ್ಲಿಸದೆ ಮುಂದೆ ಸಾಗಿದ ಕಾರಣ ಬಸ್ ಹಿಂಬಾಲಿಸಿಕೊಂಡು ಬಂದ ಹೋಂಗಾರ್ಡ್ ನಾಯನಹಳ್ಳಿ ಗೇಟ್ನಲ್ಲಿ ಬಸ್ ಅಡ್ಡಗಟ್ಟಿ ನಿಲ್ಲಿಸಿ ರಾದ್ದಾಂತ ಮಾಡಿದ್ದಾನೆ. ಸಾಲದೆಂಬಂತೆ ಬಸ್ ಒಳಗಿದ್ದ ಕಂಡಕ್ಟರ್ ಗಣೇಶ್ ಎಂಬುವವರ ಜೊತೆ ವಾಗ್ವಾದ ನಡೆಸಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಘರ್ಷಣೆ ವೇಳೆ ಕಂಡಕ್ಟರ್ ಗಣೇಶ್ ಎಂಬುವವರ ಬಟ್ಟೆ ಹರಿದು ಹಾಕಿ ಆತನ ಕೈಯಲ್ಲಿದ್ದ ಇಟಿಎಂ ಕೆಳಗೆ ಬಿಸಾಡಿರುವುದಾಗಿ ಕಂಡಕ್ಟರ್ ದೂರಿನಲ್ಲಿ ತಿಳಿಸಿದ್ದಾನೆ. ಹಲ್ಲೆ ತಡೆಯಲು ಹೋದ ಬಸ್ ಚಾಲಕ ನರಸಿಂಹಮೂರ್ತಿ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಪಡಿಸಿದ್ದಾನೆ ಎಂಬ ಆರೋಪವೂ ಕೇಳಿಬಂದಿದೆ. ಘಟನೆ ನಂತರ ಅದೇ ಬಸ್ಸಿನಲ್ಲಿ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದ ಚಾಲಕ ನರಸಿಂಹಮೂರ್ತಿ ಹಾಗೂ ಕಂಡಕ್ಟರ್ ಗಣೇಶ್ ಹಲ್ಲೆ ನಡೆಸಿದ ಸುರೇಶ್ ಎಂಬುವವರ ವಿರುದ್ಧ ದೂರು ನೀಡಿದ್ದು, ಸದ್ಯ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಶಿಡ್ಲಘಟ್ಟ ನಾವು ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಬರ್ತಾ ಇದ್ವಿ. ಹಿಂಗೆ ಚಿಂತಾಮಣಿಯಲ್ಲಿ ಒಬ್ಬರು ಲೇಡೀಸ್ ಹತ್ತಿದ್ರು. ನಾವು ವರದಳ್ಳಿ ಸ್ಟಾಪ್ ಇಳಿಬೇಕು ಅಂದರು. ಮೇಡಮ್ ಇದು ಎಕ್ಸ್ಪ್ರೆಸ್ಸು, ಅಲ್ಲಿ ಸ್ಟಾಪ್ ಬರಲ್ಲ, ಜಾತ್ವಾರ ಹಸಳ್ಳಿ ಇಳ್ಕೊಳ್ಳಿ, ಇಲ್ಲಾಂದರೆ ನಾಯನಹಳ್ಳಿ ಇಳ್ಕೊಳ್ಳಿ, ರಿಕ್ವೆಸ್ಟ್ ಸ್ಟಾಪ್ ಕೊಡ್ತೀನಿ ಅಂದೆ. ಅವರು ಆಯ್ತು ಸರ್, ನಾವು ಇಲ್ಲಿ ನಾಯನಹಳ್ಳಿ ಇಳ್ಕೊತೀವಿ, ಆಯ್ತು ಸರ್ ಸ್ಟಾಪ್ ಕೊಡಿ ಸರ್ ಅಂದರು. ನಾನು ಅಲ್ಲಿ ಬಂದು ಸ್ಟಾಪ್ ಕೊಟ್ಟೆ, ಇಳ್ಕೊಂಡು ಹೋದರು. ಮತ್ತು ಯಾರೋ ಸುರೇಶ್ ಅಂತ ನಾವು ಬಸ್ ಮೂವ್ ಮಾಡೋವಾಗ ಬಂದು ನನ್ನ ಇಟ್ಕೊಂಡು ಕಲ್ಲು ಎದೆಗೆ ಒದ್ಬಿಟ್ಟು ಹೊಡೆದವ್ರೆ ಸರ್. ಪ್ಯಾಸೆಂಜರು ಅವರು ಹೊರನಾಯಕನಹಳ್ಳಿ ಇಳಿಬೇಕಾಯ್ತಂತೆ, ಅಲ್ಲಿ ಸ್ಟಾಪ್ ಇಲ್ಲ. ಅದಕ್ಕೆ ಅವರು ರಿಕ್ವೆಸ್ಟ್ ಸ್ಟಾಪು ಮುಂದೆ ನಾಯನಹಳ್ಳಿ ಕೊಡ್ತೀನಿ ಅಂದರು. ಆಯ್ತಣ್ಣ ಅಲ್ಲೇ ಕೊಡಿ ಅಂತ ಹೇಳಿದ್ರು. ಸ್ಟಾಪ್ ಕೊಟ್ಟರು. ಆದ್ರೂ ಅವರು ಯಾರೋ ಬಂದು ಮುಂದೆ ನಾಯನಹಳ್ಳಿ ಗೇಟ್ ಮುಂದೆ ಬಿಟ್ಟು ಗಾಡಿ ಅಡ್ಡ ಹಾಕ್ಬಿಟ್ಟು ಹಿಂದೆ ಹೋಗಿ ಯಾಕಪ್ಪ ಅನ್ನೋಬಿಟ್ಟು ನಮ್ಮ ಕಂಡಕ್ಟರ್ನೇ ಹೊಡಿತಾಯಿದ್ರು. ಒಳಗಡೆ ಹೋಗ್ಬಿಟ್ಟು ಹಂಗಲ್ಲಿ ಇಟ್ಕೊಂಡು ಚೆನ್ನಾಗಿ ಹೊಡೆದಾಯ್ತು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕುಟುಂಬಕ್ಕೆ ಆಧಾರವಾಗಿದ್ದ ವ್ಯಕ್ತಿ ಕಳೆದ 2 ತಿಂಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ದು, 5 ಮಕ್ಕಳ ದೊಡ್ಡ ಕುಟುಂಬದಲ್ಲಿ ಮಕ್ಕಳ ಹಸಿವು ನೀಗಿಸಲು ತಾಯಿ ಕೂಲಿ ಕೆಲಸಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ. ಗಂಡನ ಸಾವಿನ ದುಃಖ ಮರೆಯುವ ಮುನ್ನವೇ ಆ ಕುಟುಂಬ ಮತ್ತೊಂದು ಬರ ಸಿಡಿಲಿನಂಥ ಆಘಾತಕ್ಕೆ ಒಳಗಾಗಿದೆ. ಅಲ್ಲಿ ನಡೆದಿದ್ದಾದರೂ ಏನು ಅಂತೀರಾ? ನೀವೇ ನೋಡಿ. ಬೆಂಕಿ ಅವಘಡದಲ್ಲಿ ಮನೆಯಲ್ಲಿ ವಸ್ತುಗಳೆಲ್ಲ ಸುಟ್ಟು ಬೂದಿಯಾಗಿ ಪ್ರಸ್ತುತ ಅಡುಗೆ ಮಾಡಲು ಅವರ ಬಳಿ ಒಂದು ಕಾಳು ಅಕ್ಕಿ ಇಲ್ಲದ ಸ್ಥಿತಿ ಎದುರಾಗಿದೆ. ಕುಟುಂಬದ ದಯನೀಯ ಸ್ಥಿತಿ ಕಂಡು ಮರುಗಿದ ತಹಸೀಲ್ದಾರ್ ವಿದ್ಯಾ ವಿಭಾ ರಾಥೋಡ್ ಬಡ ಕುಟುಂಬವನ್ನ ಭೇಟಿ ಮಾಡಿ ಸರ್ಕಾರದಿಂದ ಸಿಗುವ ನೆರವಿನ ಭರವಸೆ ನೀಡಿ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿ ಕಳೆದ ಭಾನುವಾರ ನಡೆದ ಬೆಂಕಿ ಅವಘಡ ಇಡೀ ಕುಟುಂಬವನ್ನ ಬೀದಿಗೆ ಬರುವಂತೆ ಮಾಡಿದೆ. ಲಲಿತಾಬಾಯಿ ಎಂಬುವರಿಗೆ ಸೇರಿದ ಮನೆಯಲ್ಲಿ ಸಂಭವಿಸಿದ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಟ್ಟಿದ್ದ ಹಣ, ಆಹಾರ, ಧಾನ್ಯ, ದಾಖಲೆಗಳು ಸೇರಿದಂತೆ ಜೀವನಾವಶ್ಯಕ್ಕೆ ಬೇಕಾಗುವ ವಸ್ತುಗಳು ಬೆಂಕಿಯ ಜ್ವಾಲೆಯಲ್ಲಿ ಸುಟ್ಟು ಬೂದಿಯಾಗಿವೆ. ಹಿಂಗೆ ನಾನು ಹೊಟ್ಟೆ ಪಡಿಗೆ ಹೋಗ್ಬಿಟ್ಟಿದ್ದೆ. ಆವಾಗ ಬೆಂಕಿ ಹಿಂಗೆ ಬಿದ್ದು ಎಲ್ಲ ಇದಾಗಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಬಂದು 8 ಗಂಟೆಗೆ 8:30 ಹೋಗ್ತೀನಿ ಕೆಲಸಕ್ಕೆ. ಆಮೇಲೆ ನಾನು ಮನೆಗಿರಲಿಲ್ಲ ಸರ್, ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗ್ಬಿಟ್ಟಿದ್ರು. ಅದಕ್ಕೆ ಬಂದು ಎಲ್ಲ ಇದು ಮಾಡಿ ಹಿಂಗೆ ಬೆಂಕಿ ಬಿದ್ದೈತೆ ಅಂತಂದರು. ಅವಾಗ ಬಂದು ಕೂಲಿ ಮಾಡಿದೆ, ನಮಗೆ ಉಂಟು. ಇಲ್ಲಾಂದರೆ ನಮ್ಮ ಯಜಮಾನ್ರು ಅವರೆಲ್ಲ ತೀರೋಗಿದ್ದಾರೆ, ಅವ್ರಿಗೆ ಹುಷಾರಿರಲಿಲ್ಲ. ಆಸ್ಪತ್ರೆಗೆಲ್ಲ ಇದು ಮಾಡಿದ್ವಿ, ಅವರು ಉಳ್ಕೊಂಡಿಲ್ಲ. ಅವರು ತೀರ್ಕೊಬಿಟ್ಟಿದ್ಮೇಲೆ ಕೂಲಿ ಮಾಡಿದೆ ನನಗೆ ಜೀವನ ಸಾಗಿಸೋಕ್ಕಾಗೋದು, ಇಲ್ಲಾಂದರೆ ಮನೆಗಿದ್ದರೆ ಜೀವನ ಮಾಡೋಕ್ಕಾಗಲ್ಲ. ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ, ಒಂದು 20 ದಿವಸನೂ ಆಗಿಲ್ಲ ಇನ್ನು ಕೆಲ್ಸಕ್ಕೆ ಹೋಗಿ. ಅದಕ್ಕೆ ಮಕ್ಕಳು ಅಲ್ಲಿನ ಸ್ಕೂಲಿಗೆ ಹೋಗ್ಬಿಟ್ಟಿದ್ರು. ನನ್ನ ಹೊಟ್ಟೆ ಪಡಿಗೆ ನಾನು ಸ್ಕೂಲಿಗೆ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಸರ್. ಬಂದು ಪಕ್ಕದ ಮನೆಯವರೆಲ್ಲ ನೋಡಿಬಿಟ್ಟು ಬಂದು ಹಿಂಗೆ ಬೆಂಕಿ ಬಿದ್ದದೆ ಅಂತಂದು ಬಂದು ನೋಡೋ ಹೊತ್ತಿಗೆ ಏನು ಇರಲಿಲ್ಲ ಸರ್ ಮನೆಗೆ. ಮಕ್ಳಿಗೆ ಬಟ್ಟೆ, ನಮ್ಮವು ಬಟ್ಟೆ, ತಿರ್ಗಾ ಮಕ್ಳಿಗೆ ಎಜುಕೇಷನಿಗಿದೆ ಅಂತ ಹೇಳ್ಬಿಟ್ಟು ದುಡ್ಡು ಇಕ್ಕಿದ್ದೆ ಅದರಲ್ಲಿ. ತಿರ್ಗಾ ನನ್ನ ಮಗಳು ಭಾಗ್ಯಲಕ್ಷ್ಮಿದೆಲ್ಲ ಮಾಡಿಸಿದ್ದೆ, ಅದು ಎಲ್ಲ ಸುಟ್ಟೋಗಿದೆ ಸರ್.
ಲಲಿತಾಬಾಯಿ ಅವರಿಗೆ 5 ಮಕ್ಕಳು, 2 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಸದ್ಯ ಅವರ ಬಳಿ ಇರೋದು ಅವರು ಹುಟ್ಟಿರುವ ಬಟ್ಟೆ ಮಾತ್ರ. ಕೈಯಲ್ಲಿ ನಯಾ ಪೈಸೆ ಹಣವಿಲ್ಲ. ಮಕ್ಕಳ ಹಸುವು ನೀಗಿಸುವುದು ಹೇಗೆಂಬ ಯೋಚನೆ ಆ ತಾಯಿಗೆ ಕಾಡುತ್ತಿದೆ. ರಾತ್ರಿ ವೇಳೆ ಮನೆ ಮುಂದಿನ ಅಂಗಳದಲ್ಲಿ ಕಾಲ ಕಳೆಯಬೇಕು. ಯಾರಾದರೂ ಬಂದು ಸಹಾಯ ಮಾಡ್ತಾರಾ? ಮಕ್ಕಳ ಹಸುವಿಗೆ ಊಟವನ್ನ ಕೊಡ್ತಾರಾ? ಇದೇ ಆತಂಕದಲ್ಲಿ ಇಡೀ ಕುಟುಂಬ ಎದುರು ನೋಡುತ್ತಿದೆ. ನಿರ್ಗತಿಕ ಕುಟುಂಬದ ದಯನೀಯ ಸ್ಥಿತಿಯ ಬಗ್ಗೆ ತಿಳಿದ ತಹಸೀಲ್ದಾರ್ ವಿದ್ಯಾ ವಿಭಾ ರಾಥೋಡ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಇಂದು ಬೆಳಗ್ಗೆ ಕುಟುಂಬವನ್ನ ಭೇಟಿ ಮಾಡಿ ಲಲಿತಾಬಾಯಿ ಅವರಿಗೆ ಧೈರ್ಯ ತುಂಬಿದ್ರ. ಇನ್ನು ಸರ್ಕಾರದಿಂದ ಸಹಾಯ ಕೊಡಿಸುವ ಭರವಸೆ ನೀಡಿ ಮನೆಯ ದುರಸ್ತಿ ಮಾಡಿಸುವುದಾಗಿ ಹೇಳಿದ್ರ. ಮೊನ್ನೆ ಭಾನುವಾರ ನಡೆದಂಥ ದುರ್ಘಟನೆಯಲ್ಲಿ ಮನೆಯಲ್ಲಿ ಬೆಂಕಿ ಬಿದ್ದು ಅವ್ರು ಇಕ್ಕಿರೋ ಬಟ್ಟೆ ಬಿಟ್ಟರೆ ಬೇರೆ ಏನೂ ಸಹ ಅವ್ರ ಮನೇಲಿ ಇರಲಿಲ್ಲ. ದವಸ ಧಾನ್ಯ ಎಲ್ಲ ಬಿಂದು ಹೋಗಿತ್ತು. ನಾವು ಏನು ಕಂದಾಯ ಇಲಾಖೆಗೆ ಸೂಚನೆ ಕೊಟ್ವಿ, ಗ್ರಾಮ ಪಂಚಾಯತಿಗೆಲ್ಲ ಹೇಳ್ಕೊಂಡಾಗ ಆ ಒಂದು ಇದ್ರ ಮೇಲೆ ಇವತ್ತು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಇ ಒ ಸಾಹೇಬರು ಮತ್ತು ತಾಲೂಕು ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಮೇಡಮ್ರು ಸಹ ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಏನು ಇವಾಗ ಈ ದುರ್ಘಟನೆ ಆಗಿದೆ ಅದಕ್ಕೆ ನಾವು ಅವ್ರ ಜೊತೆ ಎಲ್ಲ ಕೈ ಜೋಡಿಸಿ ನಾವು ನಮ್ಮ ಸಹಕಾರವನ್ನು ಹೆಚ್ಚಿನ ಸಹಕಾರವನ್ನು ಕೊಟ್ಟು ಆ ಮನೆ ರಿಪೇರಿ ಏನು ಮಾಡಿಸ್ಬೇಕು ಮತ್ತು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇವತ್ತಿನ ಊಟಕ್ಕೆ ಏನಿದೆ ಅದನ್ನು ತಹಸೀಲ್ದಾರ್ ಮೇಡಮ್ ಅವರೇ ನಾನೇ ಖುದ್ದಾಗಿ ಇವತ್ತು ನಾನು ಅದು ರೇಷನನ್ನು ಎಲ್ಲ ನಾನೇ ಕಳಿಸ್ಕೊಡ್ತೀನಿ. ಮತ್ತು ಇ ಒ ಸಾಹೇಬ್ರಿಗೆ ಹೇಳಿದ್ದಾರೆ ಮನೆ ರಿಪೇರಿ ಮಾಡಿಕೊಡೋದಕ್ಕೆ ಮತ್ತು ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಏನು ಸಹಾಯ ಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಮೇಡಮ್ ಅವರು ಭರವಸೆ ಕೊಟ್ಟು ಅವರಿಗೆ ಶಕ್ತಿಯನ್ನು ತುಂಬಿ ಅವ್ರನ್ನ ಸಾಂತ್ವನ ಹೇಳಿ ಹೋಗಿದ್ದಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಜಾಲಾರಿ ಗಂಗಮ್ಮ ದೇವಾಲಯದ 62ನೇ ವರ್ಷದ ಧರ್ಮರಾಯಸ್ವಾಮಿ ಹೂವಿನ ಕರಗ ಮಹೋತ್ಸವ ಮೇ 11ರಂದು ಅದ್ದೂರಿಯಾಗಿ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗ್ರಾಮ ದೇವತೆಯ ಕೃಪೆಗೆ ಪಾತ್ರರಾಗಬೇಕೆಂದು ಕರಗ ಸಮಿತಿ ಅಧ್ಯಕ್ಷ KV ಮಂಜುನಾಥ್ ಕೋರಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರಗ ಸಮಿತಿ ಅಧ್ಯಕ್ಷ KV ಮಂಜುನಾಥ್, ಜಾಲಾರಿ ಗಂಗಮ್ಮ ದೇವಾಲಯದ 62ನೇ ವರ್ಷದ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಮೇ 11ರಂದು ನಡೆಯಲಿದ್ದು ನಗರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರ. ಮೇ 6ರ ಬೆಳಗ್ಗೆ 10ಕ್ಕೆ ಗಣಪತಿ ಹೋಮ, ಮಹಾ ಮಂಗಳಾರತಿ ಮೂಲಕ ಕರಗ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದ್ದು ಮೇ 7ರಂದು ಚಂಡಿಕಾ ಹೋಮ, ಜಾಲಾರಿ ಗಂಗಮ್ಮ ದೇವಿ ಸಹಸ್ರನಾಮಾರ್ಚನೆ, ಮೇ 8ರಂದು ಕಳಶ ಸ್ಥಾಪನೆ, ಮೇ 9ರಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ, ಮೇ 10ರಂದು ಗಂಗಾದೇವಿ ಜಾತ್ರಾ ಮಹೋತ್ಸವ, ಧರ್ಮರಾಯರ ಸಪ್ತ ಕಳಸ ಕರಗ ನಡೆಯಲಿದೆ ಎಂದ್ರ. ಪ್ರಸ್ತುತ ನಾಡನ್ನ ಕಾಡುತ್ತಿರುವ ಬರದಿಂದ ಮುಕ್ತಿ ಪಡೆದು ಜನ ಜಾನುವಾರು ಮಳೆ ಬೆಳೆಯೊಂದಿಗೆ ಸಮೃದ್ಧವಾದ ಜೀವನ ನಡೆಸಲೆಂದು ಹಾರೈಸಿ ಮೇ 11ರಂದು ಮಧ್ಯಾಹ್ನ 12ಕ್ಕೆ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ, ರಾತ್ರಿ 9ಕ್ಕೆ ಧರ್ಮರಾಯನ ಹೂವಿನ ಕರಗ ಮಹೋತ್ಸವ ನಡೆಯಲಿದೆ ಎಂದ್ರ. ಹೂವಿನ ಕರಗದ ದಿನ MG ರಸ್ತೆ, HS ಗಾರ್ಡನ್, ಕುರುಬರಪೇಟೆ, ಭುವನೇಶ್ವರಿ ವೃತ್ತ, ಸಂತೆ ಮಾರುಕಟ್ಟೆಯಲ್ಲಿ ರಸಮಂಜರಿ, ವಾದ್ಯಗೋಷ್ಠಿ, ನಾಟಕ ಪ್ರದರ್ಶನ ನಡೆಯಲಿದ್ದು ಸುಮಾರು 25ಕ್ಕೂ ಹೆಚ್ಚಿನ ಮುತ್ತಿನ ಪಲ್ಲಕ್ಕಿಗಳಲ್ಲಿ ಗ್ರಾಮ ದೇವತೆಗಳ ಮೆರವಣಿಗೆ ನಡೆಯಲಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಭಕ್ತರಿಂದ ಅನ್ನದಾನ, ಪಾನಕ ವಿತರಣೆ ನಡೆಯಲಿದೆ ಎಂದ್ರ. ಮೇ 12ರ ರಾತ್ರಿ 7 ಗಂಟೆಗೆ ಜಾಲಾರಿ ಗಂಗಮ್ಮ ದೇವಾಲಯದ ಮುಂಭಾಗ ಅಗ್ನಿಕೊಂಡ ಪ್ರವೇಶ, ಮೇ 13ರಂದು ಬೆಳಗ್ಗೆ 10ಕ್ಕೆ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ನಡೆಯಲಿದೆ. ಮೇಲೂರಿನ ಕೆ ಧರ್ಮೇಂದ್ರ ಅವರು ಕರಗವನ್ನ ಹೊರಲಿದ್ದಾರೆ ಎಂದು ವಿವರಿಸಿದ್ರ. ಕರಗ ವೀಕ್ಷಣೆಗೆ ತಮಿಳುನಾಡು, ಆಂಧ್ರ ಸೇರಿ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಭಾಗವಹಿಸಲಿದ್ದು ನಗರ ಸೇರಿದಂತೆ ಸುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದ್ರ. ಈ ಜಾಲಾರಿ ಗಂಗಮ್ಮ ದೇವಾಲಯದ ಕರಗ ಮಹೋತ್ಸವ, ಈ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ 62ನೇ ವರ್ಷದ ಕರಗ ಮಹೋತ್ಸವ. ಶ್ರೀ ಧರ್ಮೇಂದ್ರ ಅಂತೇಳ್ಬಿಟ್ಟು, ಮೇಲೂರು ಧರ್ಮೇಂದ್ರ ಅಂತೇಳ್ಬಿಟ್ಟು ಕರಗ ಹೊತ್ತವರು ಆ ಕರಗ ಇವತ್ತೊಂದು ಕಾರ್ಯಕ್ರಮ ಆ ಸುದ್ದಿಗೋಷ್ಠಿ ಮುಟ್ಟೋದಕ್ಕೋಸ್ಕರ ನಾವು ವಿಚಾರಣೆ ಹೇಳ್ತಾ ಇದ್ವಿ. ಸೋಮವಾರ 6ನೇ ತಾರೀಕಿಂದ ಪ್ರಾರಂಭ ಆದರೆ ಸುಮಾರು ಬರೋ ಸೋಮವಾರವರೆಗೂ ಕಾರ್ಯಕ್ರಮಗಳನ್ನು ನಡೆಯುತ್ತೆ. ಮೊದಲನೇದಾಗಿ
ಸೋಮವಾರ ಬಂದು ಗಣಪತಿ ಹೋಮ ಪ್ರಾರಂಭ ಆಗುತ್ತೆ. 9 ಗಂಟೆಯಿಂದ ಶುರುವಾಗಿ 10 ಗಂಟೆಗೆ ಮುಕ್ತಾಯ ಆಗುತ್ತೆ. ಮಂಗಳವಾರ 9 ಗಂಟೆಗೆ ಚಂಡಿಕಾ ಹೋಮ ಮತ್ತು ಸುಮಂಗಲಿಯಿಂದ ಕುಂಕುಮಾರ್ಚನೆ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಅವತ್ತು ಒಂದು ಪ್ರಸಾದ ವಿನಿಯೋಗ ಮತ್ತು ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿರುತ್ತೆ. ಇದೇ ರೀತಿ ಸಂಜೆ ಮಧ್ಯಾಹ್ನ 3 ಗಂಟೆ ಮೇಲೆ ನಮ್ಮ ಜಾಲಾರಿ ಗಂಗಮ್ಮ ತಾಯಿನ ಊರೆಲ್ಲ ಒಂದು ಮೆರವಣಿಗೆ ತೆಗೆದು ಒಂದು ಸಮೃದ್ಧಿ ಮಳೆ ಬೆಳೆ ಬರಲಿ ಮತ್ತು ಊರಿಗೆಲ್ಲ ಒಂದು ಒಳ್ಳೆಯದಾಗಲಿ, ಎಲ್ಲ ಮಕ್ಕಳು ಒಳ್ಳೆಯದಾಗಲಿ ಅಂತ ಅವತ್ತೊಂದು ಊರೆಲ್ಲ ಒಂದು ಪ್ರದಕ್ಷಿಣೆ ಮಾಡ್ತೀವಿ ಗಂಗಮ್ಮನ ದೇವಿಯನ್ನು. ಬುಧವಾರ ಬಂದು ಸಂಜೆ 7 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ. ಇದೇ ರೀತಿ ಗುರುವಾರ ಸಂಜೆ ಒಂದು 7 ಗಂಟೆಯಿಂದ ಹಸಿ ಕರಗ ಮಹೋತ್ಸವ ಅಂತೇಳ್ಬಿಟ್ಟು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಹೊರಟು ಅಲ್ಲಿಂದ ಎಲ್ಲ ಪ್ರಮುಖ ಬೀದಿಗಳು ಮತ್ತು ಮುಖ್ಯ ರಸ್ತೆಗಳಲ್ಲೆಲ್ಲ ಓಡಾಡಿ ಆ ಹಸಿ ಕರಗವನ್ನು ವಿಜೃಂಭಣೆಯಿಂದ ಒಂದು ಎಲ್ಲ ಒಂದು ಹಲಿಗೆ ಮತ್ತು ಒಂದು ವಾದ್ಯಗಳೊಂದಿಗೆ ಒಂದು ಜಾಲಾರಿ ಗಂಗಮ್ಮ ತಾಯಿ ಒಂದು ರಾತ್ರಿ 10ರಿಂದ 11 ಗಂಟೆಗೆ ಮುಕ್ತಾಯ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಗೌರವಾಧ್ಯಕ್ಷ ವಿ ಗಂಗಾಧರ ಮೂರ್ತಿ, ರಾಮೂಸ್ ಫರ್ನಿಚರ್ಸ್ ಮಾಲೀಕ ರಾಮು, ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ಸುದರ್ಶನ್, ಗೋವಿಂದರಾಜು, ವೆಂಕಟಸ್ವಾಮಿ, ನಾಗಭೂಷಣ್, ರಾಜಣ್ಣ, ನಂಜುಂಡಾಚಾರಿ, ಸಿಎನ್ ಸತೀಶ್, ರಘು, ಹರ್ಷ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, ನೀಟ್, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ದಕ್ಷಿಣ ಭಾರತದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ
ನಂಜನಗೂಡಿನ 8 ವರ್ಷದ ಬಾಲಕಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದು ಕೀರ್ತಿ ತಂದಿದ್ದಾಳೆ. 12ನೇ ದಕ್ಷಿಣ ಭಾರತ ಮಟ್ಟದ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಊಟಿ 2024 ಕರ್ನಾಟಕ ಕರಾಟೆ ಮಾಸ್ಟರ್ಸ್ ಅಸೋಸಿಯೇಷನ್ನಿಂದ ಊಟಿಯ ದೇವಾಂಗರ್ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಆಯೋಜಿಸಿದ್ದ 12ನೇ ದಕ್ಷಿಣ ಭಾರತ ಮಟ್ಟದ ಓಪನ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ನಂಜನಗೂಡಿನ ನೀಲಕಂಠ ನಗರದ ನಿವಾಸಿ ಅಮೀನಾ ಖಾನ್ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. ನಂಜನಗೂಡಿನ ನೀಲಕಂಠ ನಗರದ ನಿವಾಸಿ ಮೆಹಬೂಬ್ ಅಲಿ ಖಾನ್ ಮತ್ತು ಐಸಾ ತೆರೆನಾಮ್ ಪುತ್ರಿ 8 ವರ್ಷದ ಅಮೀನಾ ಖಾನ್ ರಾಜ್ಯಕ್ಕೆ ಕರಾಟೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಕರಾಟೆ ಮಾಸ್ಟರ್ ರ್ಯಾಂಬೋ ಕಿರಣ್ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯಲಾಗಿದೆ. ನಂಜನಗೂಡು ತಾಲೂಕಿನ ಯಲ್ಚಿಗಿರಿ ಗ್ರಾಮದ ಗೋಕುಲಂ ಗಾರ್ಡಿಯನ್ ಏಂಜಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2ನೇ ತರಗತಿ ಓದುತ್ತಿರುವ ಅಮೀನಾ ಖಾನ್ ಚಿಕ್ಕ ವಯಸ್ಸಿನಲ್ಲಿ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದು ಉತ್ತಮ ಸಾಧನೆ ಮಾಡಿದ್ದಾಳೆ. ಇನ್ನು ಈ ಸಂದರ್ಭದಲ್ಲಿ ಕರಾಟೆ ಚೆಫ್ ರೆಫ್ರಿ ಡಾಕ್ಟರ್ ಎಂ ಜಗನ್, ತಾಂತ್ರಿಕ ನಿರ್ದೇಶಕ ಎಪಿ ನಾಗೇಂದ್ರ ಬಾಬು, ಪಂದ್ಯಾವಳಿಯ ಆಯೋಜಕ ಶಿಹಾನ್ ಡಿ ಜಾನ್ ಲೀಬರ್, ಕರಾಟೆ ಮಾಸ್ಟರ್ ರ್ಯಾಂಬೋ ಕಿರಣ್ ಬಹುಮಾನ ನೀಡಿ ಅಭಿನಂದನೆ ಸಲ್ಲಿಸಿ ಗೌರವಿಸಿದ್ದಾರೆ. My name Ameena Khan. I am studying second standard Sri Gokulam Guardian Angel International School at Elchkere. I am participating Karate Championship and in Ooty I get second prize. Thank you. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚೇಳೂರು ತಾಲೂಕಿನ ಸೋಮನಾಥಪುರ ಹೊರವಲಯದಲ್ಲಿರುವ ಶ್ರೀ ವೀರಾಂಜನೇಯ ದೇವಾಲಯದ 2ನೇ ವಾರ್ಷಿಕೋತ್ಸವ ಶನಿವಾರ ಸಂಭ್ರಮದಿಂದ ಸಂಪನ್ನಗೊಂಡಿತು. ಶನಿವಾರ ಬೆಳಗ್ಗೆಯಿಂದಲೇ ದೇವರಿಗೆ ಅಭಿಷೇಕ, ಹೋಮ, ಶ್ರೀ ಗಣಪತಿ ಪೂಜೆ, ಮಹಾಮಂಗಳಾರತಿ ನಡೆದ ತದನಂತರ ಅನ್ನಪ್ರಸಾದ ವಿತರಣೆ ನಡೆಯಿತು. ಚೇಳೂರು ತಾಲೂಕಿನ ಸೋಮನಾಥಪುರ ಹೊರವಲಯದಲ್ಲಿರುವ ಶ್ರೀ ವೀರಾಂಜನೇಯ ದೇವಾಲಯದ 2ನೇ ವಾರ್ಷಿಕೋತ್ಸವ ಶನಿವಾರ ಸಂಭ್ರಮದಿಂದ ಸಂಪನ್ನಗೊಂಡಿತು. ಪೂಜಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಗ್ರಾಮಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ವೀರಾಂಜನೇಯ ದೇವಾಲಯ ಹಾಗೂ ಮೂಲ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರ ಮಾಡಲಾಗಿತ್ತು. ದೇವಾಲಯದ ಅರ್ಚಕರು ಕುರಪಲ್ಲಿ ಬೈಯಪ್ಪ ಸ್ವಾಮಿ ಮತ್ತು ಪಾತಪಾಳ್ಯ ಗ್ರಾಮದ ದತ್ತಾತ್ರೇಯ ಹಾಗೂ ಅನಿಲ್ ಅವರಿಂದ ಜರುಗಿತು. ಇಲ್ಲಿ ಪ್ರಸಿದ್ಧಿ ಪಡೆದಿರುವ ಶ್ರೀ ವೀರಾಂಜನೇಯ ಸ್ವಾಮಿ ಶಕ್ತಿ, ಶೌರ್ಯ ಮತ್ತು ಭಕ್ತಿಯ ಸಂಕೇತವಾಗಿದೆ. ಆಂಜನೇಯ ಸ್ವಾಮಿಯನ್ನು ಶಕ್ತಿಯ ದೇವರೆಂದೇ ಈ ಭಾಗದಲ್ಲಿ ಪೂಜಿಸಲಾಗುತ್ತದೆ. ಇಲ್ಲಿ ವಿಶೇಷ ಶಕ್ತಿಯಿಂದ ಕೂಡಿದ ಶ್ರೀ ವೀರಾಂಜನೇಯ ಮಹಿಮೆಯ ಕಾರಣ ದೇವಾಲಯಕ್ಕೆ ಆಗಾಗ ಭಕ್ತರು ಭೇಟಿ ನೀಡುತ್ತಾರೆ. ಹರಕೆ ಹೊತ್ತು ನೆರವೇರಿಸಿರುವುದು ಇಲ್ಲಿನ ವಿಶೇಷವಾಗಿದೆ. ವಾರ್ಷಿಕೋತ್ಸವದಲ್ಲಿ ಶ್ರೀ ವೀರಾಂಜನೇಯ ದೇವಾಲಯ ಟ್ರಸ್ಟ್ ಆಡಳಿತ ಮಂಡಳಿ, ಗ್ರಾಮ ಪಂಚಾಯಿತಿ ಹಾಗೂ ಧರ್ಮದರ್ಶಿಗಳು ಹಾಜರಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಹಾಸನ ಸಂಸದ ಹಾಗೂ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮೊದಲು ದೂರು ನೀಡಿದರೂ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಳ್ಳಲು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲ ಎಂ ರವಿಕುಮಾರ್ ಆರೋಪಿಸಿದರು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ಮಾತನಾಡಿದ ಅವರು, ಕೆಆರ್ಎಸ್ ಪಕ್ಷದಿಂದ ಏಪ್ರಿಲ್ 27ರಂದು ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮತ್ತು ಹೊಳೆನರಸೀಪುರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೊದಲೇ ದೂರು ನೀಡಿದ್ದೇವೆ. ಮಹಿಳೆಯರ ಹಿತದೃಷ್ಟಿಯಿಂದ ಅಶ್ಲೀಲ ಪೆನ್ಡ್ರೈವ್ ಪಸರಿಸಿರುವವರ ವಿರುದ್ಧ ದೂರು ದಾಖಲಿಸಬೇಕಾಗಿದೆ. ದೂರು ದಾಖಲಾಗಿದ್ದರೂ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಆರೋಪಿ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಎಂದು ಕಿಡಿಕಾರಿದ್ರು. ಐಪಿಸಿ ಸೆಕ್ಷನ್ 376C ಅಡಿಯಲ್ಲಿ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿದ್ರೆ ಆರೋಪಿ ಹೊರದೇಶಕ್ಕೆ ಹೋಗುತ್ತಿರಲಿಲ್ಲ. ರಾಜಕೀಯ ಪ್ರೇರಿತವಾಗಿ ಎಸ್ಐಟಿ ರಚನೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಕಾರಿನ ಚಾಲಕ ಕಾರ್ತಿಕ್ ಮಾರ್ಚ್ 10, 2023ರಲ್ಲಿ ಈ ಬಗ್ಗೆ ಹೇಳಿಕೆ ನೀಡಿದ್ರ.
ಬಿಜೆಪಿ ಹೊಳೆ ನರಸೀಪುರದ ಪರಾಜಿತ ಅಭ್ಯರ್ಥಿ ಹಾಗೂ ವಕೀಲ ದೇವರಾಜೇಗೌಡರು ಜನವರಿ 16ರಂದು ಪತ್ರಿಕಾಗೋಷ್ಠಿ ನಡೆಸಿದ್ರು. ಈ ಬಗ್ಗೆ ರಾಜ್ಯ ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಮಾಹಿತಿ ಇರಲಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ರು. ಈ ಹೇಳಿಕೆ ಆಧಾರದ ಮೇಲೆ ಯಾಕೆ ನೀವು ದೂರು ದಾಖಲಿಸಿಲ್ಲ ಎಂಬುದು ಪ್ರಶ್ನೆ ಕಾಡುತ್ತಿದೆ. ಆರೋಪಿ ವಿರುದ್ಧ ಯಾಕೆ ರೆಡ್ ಕಾರ್ನರ್ ನೋಟಿಸ್ ನೀಡಲಿಲ್ಲ? ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಫೋಟೋ ಮತ್ತು ವಿಡಿಯೋ ವೈರಲ್ ಆಗುತ್ತಿದೆ. ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ರೆಡ್ ಕಾರ್ನರ್ ನೋಟಿಸ್ ನೀಡಿ ಆರೋಪಿಯನ್ನ ಬಂಧಿಸಬೇಕು. ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಮತ್ತು ಕೆಆರ್ಎಸ್ ಪಕ್ಷ ಕೊಟ್ಟಿರುವ ದೂರನ್ನ ಕೂಡಲೇ ದಾಖಲು ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ರು. SP ಆಗಿರ್ತಾರೆ ಪ್ರತಾಪ್ ರೆಡ್ಡಿ, ಅದರ ಟೀಮ್ ಲೀಡರ್ ಆಗಿ ಅವರಿಂದ ಕರ್ಕೊಬಂದು ವಿಶೇಷ ನ್ಯಾಯಾಲಯ ಬೆಳಗಾವಿಯಲ್ಲಿ ಕೆ ಕೃಷ್ಣ ಭಟ್ ಅವ್ರ ಎದುರಿಗೆ ನಿಲ್ಲಿಸಿತ್ತು. ಅಂಥ ಪೊಲೀಸ್ ಇಲಾಖೆ ಇವಾಗ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಮತ್ತು ಏನು ಸಾಮಾಜಿಕ ಜಾಲತಾಣದಲ್ಲಿ ಈಗ ಆ ಫೋಟೋ ವಿಡಿಯೋಗಳೆಲ್ಲ ವೈರಲ್ ಆಗ್ತಿದ್ದೀವಲ್ಲ, ಅವ್ರ ಮೇಲೆ ಯಾಕೆ ಕ್ರಮ ತಗೊಳ್ತಿಲ್ಲ? ಯಾವುದೇ ಬ್ಲರ್ ಇಲ್ಲ, ಏನಿಲ್ಲ, ಡೈರೆಕ್ಟಾಗಿ ಹೋಗ್ತಾ ಇದೆ. ಈ ರೀತಿ ಅದಕ್ಕೆ ಸರ್ಕಾರ ಏನು ಕ್ರಮ ತಗೊಳ್ತಾ ಇದೆ? ಈ ಕಡೆ ಆರೋಪಿನ ಬಂಧಿಸ್ತಾ ಇಲ್ಲ ಸಂತ್ರಸ್ತರಿಗೆ ಆಗ್ತಿರುವಂಥ ಅವಮಾನ ಮತ್ತು ಸಾಮಾಜಿಕದಲ್ಲಿ ಸಾಮಾಜಿಕವಾಗಿ ಅವರ ಘನತೆ ಗೌರವ ಕುಗ್ಗಿಸ್ತಾ ಇರೋದನ್ನು ಇವರು ಸರಿಪಡಿಸ್ತಾ ಇಲ್ಲ. ಇದೇನಿದ್ರು ಚುನಾವಣೆ ಪ್ರಕ್ರಿಯೆ ಮೇಲೆ ಒಂದು ಭ್ರಷ್ಟ ಸರ್ಕಾರದ ಮೇಲೆ ಮತ್ತೊಂದು ಭ್ರಷ್ಟ ಸರ್ಕಾರ ಆರೋಪ ಮಾಡುವಂಥದ್ದು. ಆ ಸರ್ಕಾರ ಈ ಸರ್ಕಾರ ಏನು ಮಾಡ್ತಿತ್ತು? SIT ಕೊಟ್ಟಿದೆ, ಅವರೇ ತನಿಖೆ ಕೈಗೊಳ್ಳಿ ಹಾಗೆ ಅಂತ ಹೇಳುವಂಥದ್ದು. ಇವರು ಇಲ್ಲಿಂದ ಹೆಂಗೆ ಪಾಸ್ಪೋರ್ಟ್ ಸಿಕ್ತು ಅನ್ನೋದು ವಿಚಾರಗಳನ್ನ ಹೇಳೋದು. ರಾಜ್ಯ ಸರ್ಕಾರಕ್ಕೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂಸ್ ಮಾಡಿಕೊಂಡು ಈಗ CBI ನೋಡಲ್ ಆಫೀಸರ್ಸ್ ಇದ್ದಾರೆ, CID ಅಂಡರ್ನಲ್ಲಿ ಕೂಡ ಅವರು ಕೂಡ ಇಂಟರ್ಪೋಲ್ ಆಫೀಸರ್ಸ್ ಆಗಿರ್ತಾರೆ. ಅವ್ರ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಇಸ್ಕೊಂಡು ಅರೆಸ್ಟ್ ಮಾಡ್ಕೊಳ್ಳಿ. ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ರೆಡ್ ಕಾರ್ನರ್ ನೋಟಿಸಿಂದ ಒಬ್ಬ ಅಕ್ಯೂಸ್ಡ್ನ ಒಂದು ಕರ್ನಾಟಕ ರಾಜ್ಯ ಪ್ರಪ್ರಥಮವಾಗಿ ಇಡೀ ದೇಶದಲ್ಲೇ ಪೊಲೀಸ್ ಇಲಾಖೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು ಕರ್ನಾಟಕ ಪೊಲೀಸು. ಅದಕ್ಕೆ ಹೆಮ್ಮೆ ಇದೆ. ಅಂಥದ್ದು ಮಾಡಿ ಆತನನ್ನು ಅರೆಸ್ಟ್ ಮಾಡಬೇಕು. ನಾವು ಹಾಕಿರುವಂಥ ದೂರ ಮೇಲೆ 376 ಹಾಕಿ ಆತನನ್ನು ಬಂಧಿಸಬೇಕು. ಸಂತ್ರಸ್ತರಿಗೆ ಆಗ್ತಾ ಇರುವಂಥ ಅವಮಾನ ಅಪಮಾನಗಳನ್ನ ತಡಿಬೇಕು. ಮತ್ತು ಸಂತ್ರಸ್ತರಿಗೆ ಕೂಡ ರಕ್ಷಣೆ ಕೊಟ್ಟು ಅವರಿಂದ 164 ಸ್ಟೇಟ್ಮೆಂಟ್ನ ನ್ಯಾಯಾಲಯದಲ್ಲಿ ಕೊಡಿಸ್ಬೇಕು. ಮತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಏನೇನು ಓಡಾಡ್ತಿದೆ ಇದನ್ನು 65B ನ್ಯಾಯಾಲಯದಲ್ಲಿ ದಾಖಲಾಗಬೇಕು ಅಂತೇಳಿ ಈ ಮೂಲಕವಾಗಿ ನಾನು ಕೇಳ್ಕೊಳ್ತೇನೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ KSRTC ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, LKG, UKG ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, LKGಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ CC ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ YV ಆನಂದ್, MSc, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 9448963255 9845497729.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಆಕಸ್ಮಿಕ ಬೆಂಕಿಯಿಂದ ಮನೆಯ ಪಕ್ಕದ ಶೆಡ್ಡಿನಲ್ಲಿ ಸಂಗ್ರಹಿಸಿದ ಅಪಾರ ಪ್ರಮಾಣದ ಕೊಬ್ಬರಿ, ಕಾರು ಸೇರಿದಂತೆ ಇತರೆ ವಸ್ತುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ಅರಸೀಕೆರೆ ತಾಲೂಕಿನಲ್ಲಿ ನಡೆದಿದೆ. ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿ ಬಾಚೇನಹಳ್ಳಿಯ ಶಿವಣ್ಣ ಎಂಬುವರಿಗೆ ಸೇರಿದ ತೋಟದ ಮನೆಯಲ್ಲಿ ಇಂದು ಬೆಳಿಗ್ಗೆ ಬೆಂಕಿ ಅವಘಡ ಸಂಭವಿಸಿದೆ. ಮನೆಯ ಪಕ್ಕದ ಶೆಡ್ನಲ್ಲಿ ಸಂಗ್ರಹಿಸಿ ಇಡಲಾಗಿದ್ದ ಕೊಬ್ಬರಿ, ಕಾರು, ಬೈಕು ಸುಟ್ಟು ಭಸ್ಮವಾಗಿದೆ. ಅರಸೀಕೆರೆ ಹಾಗೂ ಚನ್ನರಾಯಪಟ್ಟಣದಿಂದ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದರು. ತೋಟದ ಮನೆಯ ಪಕ್ಕದಲ್ಲಿರುವ ಶೆಡ್ಡು ಸುಮಾರು 70,000 ಕೊಬ್ಬರಿ, ಕಾರು ಮತ್ತು ಬೈಕು ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಿ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಬಯಲುಸೀಮೆ ಪ್ರದೇಶವಾದ ಅರಸೀಕೆರೆ ತಾಲೂಕಿನಲ್ಲಿ ಇತ್ತೀಚೆಗೆ ಬೆಂಕಿ ಅವಘಡಗಳು ಹೆಚ್ಚಾಗುತ್ತಿದ್ದು ರೈತರು ಎಚ್ಚರಿಕೆ ವಹಿಸಬೇಕಾಗಿದೆ. ಅರಸೀಕೆರೆ ಗ್ರಾಮ ದೇವತೆಗಳಾದ ಕರಿಯಮ್ಮ ಮತ್ತು ಮಲ್ಲಿಗೆ ಅಮ್ಮನವರ 55ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಆನೆ ಅಂಬಾರಿ ಉತ್ಸವ ಏರ್ಪಡಿಸಲಾಗಿತ್ತು. ಕರಿಯಮ್ಮ ದೇವಿ ಮೂಲ ದೇವಸ್ಥಾನದಿಂದ ಶಾಸಕ ಶಿವಲಿಂಗೇಗೌಡ, ಕರಿಯಮ್ಮ ಮತ್ತು ಮಲ್ಲಿಗೆ ಅಮ್ಮನ ದೇವಸ್ಥಾನ ಕಮಿಟಿಯೊಂದಿಗೆ ಅಂಬಾರಿಗೆ ಚಾಲನೆ ನೀಡಿದರು. ಆನೆ ಅಂಬಾರಿ ಮಂಗಳವಾದ್ಯಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಾಗಿ ನಂತರ ದೇವಸ್ಥಾನಕ್ಕೆ ಬಂದು ಸೇರಿತು. PP ವೃತ್ತದಲ್ಲಿ ಆನೆ ಅಂಬಾರಿ ಬಂದ ವೇಳೆ ಪಟಾಕಿ ಸಿಡಿಸಲಾಯಿತು. ಮೆರವಣಿಗೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ DYSP ಲೋಕೇಶ್ ನೇತೃತ್ವದಲ್ಲಿ ಭದ್ರತೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕರಿಯಮ್ಮ, ಮಲ್ಲಿಗೆ ಅಮ್ಮನವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ, ಕಾರ್ಯದರ್ಶಿ, ಸದಸ್ಯರು ಹಾಜರಿದ್ದರು. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕು ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿ ನಾವೆಲ್ಲರೂ ಇದನ್ನೇ ಹೇಳಿದ್ದೇವೆ. ಯಾರೇ ಆಗಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ಎಂದ್ರ. SIT ಏನೇ ಕ್ರಮ ಕೈಗೊಂಡ್ರೂ ಸ್ವಾಗತಿಸುತ್ತೇವೆ. ಈ ಘಟನೆಗೂ ಮೋದಿಯವರಿಗೂ ಏನು ಸಂಬಂಧ ಎಂದು ಪ್ರಶ್ನಿಸಿದ ಬಂಡೆಪ್ಪ ಕಾಶೆಂಪೂರ್, ದೇವೇಗೌಡರು ಕುಮಾರಸ್ವಾಮಿಗೆ ಈ ಪ್ರಕರಣಕ್ಕೆ ಏನು ಸಂಬಂಧ ಎಂದ್ರ. ಸರ್ಕಾರ SIT ರಚನೆ ಮಾಡಿದೆ, ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಎಂದು ಸಲಹೆ ನೀಡಿದ್ರ. ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣ ಅಮಿತ್ ಶಾ
ಅವರಿಗೆ ಮೊದಲೇ ಗೊತ್ತಿತ್ತು ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಯಾರ ಗಮನಕ್ಕೂ ಬಂದಿಲ್ಲ. ದೇವೇಗೌಡರು ಬಹಳ ಗೌರವಯುತವಾಗಿ ಬದುಕಿದವರ, ಅದಕ್ಕೆ ಮುಲಾಜಿಲ್ಲದೆ ಏನ್ ಬೇಕಾದರೂ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಎಂದ್ರ. ಹುಲ್ಲು ಬವಣೆಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅಪಾರ ಪ್ರಮಾಣದ ರಾಗಿ ಹುಲ್ಲು ಸುಟ್ಟು ಭಸ್ಮವಾಗಿರುವ ಘಟನೆ ನಗರ ಹೊರವಲಯದಲ್ಲಿ ಇಂದು ನಡೆದಿದೆ. ವಿಜಯಪುರ ಪಟ್ಟಣದ ದೇವನಹಳ್ಳಿ ರಸ್ತೆಯ ಮುನಿರಾಜು ಎಂಬುವವರಿಗೆ ಸೇರಿದ ಹೊಲದಲ್ಲಿ ರಾಗಿ ಹುಲ್ಲು ಮೆದೆ ಇಟ್ಟಿದ್ದು ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಟ್ಟು ಭಸ್ಮವಾಗಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಹುಲ್ಲು ನಾಶವಾಗಿದ್ದು, ಬೇಸಿಗೆ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಬೆಂಕಿ ಅವಘಡಗಳು ನಡೆಯುತ್ತಿವೆ. ಹೊಲದಲ್ಲಿ ಜಾಗ ಇದ್ದು ಬೇರೆ ಕಡೆಯಿಂದ ಹಣ ಕೊಟ್ಟು ಖರೀದಿಸಿದ್ದ 10 ಲೋಡ್ ಹುಲ್ಲು ಬೆಂಕಿಗೆ ನಾಶವಾಗಿದೆ ಎಂದು ಮುನಿರಾಜು ಅಳಲು ತೋಡಿಕೊಂಡಿದ್ದಾರೆ. ದೇವನಹಳ್ಳಿಯಿಂದ ಅಗ್ನಿಶಾಮಕ ವಾಹನ ಬಂದು ಬೆಂಕಿ ನಂದಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ದಿನಾಂಕ ಪ್ರಕಟ, ನೀತಿ ಸಂಹಿತೆ ಜಾರಿ. ಜೂನ್ 3ರಂದು ಚುನಾವಣೆ, 6ರಂದು ಫಲಿತಾಂಶ. ಮಾಜಿ ಹೋಂಗಾರ್ಡ್ನಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ, ಚಾಲಕ ಮತ್ತು ನಿರ್ವಾಹಕನಿಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ದೂರು. ದೊಡ್ಡಬಳ್ಳಾಪುರದಲ್ಲಿ ಆಕಸ್ಮಿಕ ಬೆಂಕಿ ಅವಘಡ, ಸುಟ್ಟು ಭಸ್ಮವಾದ ಬಡವರ ಬದುಕು, ವೈಯಕ್ತಿಕ ಸಹಾಯ ಮಾಡಿ ಮಾನವೀಯತೆ ಮೆರೆದ ದೊಡ್ಡಬಳ್ಳಾಪುರ ತಹಸೀಲ್ದಾರ್. ಚಿಕ್ಕಬಳ್ಳಾಪುರ ಗಂಗಮ್ಮ ದೇವಾಲಯದ 62ನೇ ವರ್ಷದ ಧರ್ಮರಾಯ ಕರಗ, 1 ವಾರದ ಕಾಲ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.